ನೀವಿನ್ನೂ ಅದನ್ನು ಮರ್ತಿಲ್ವಾ? ಇನ್ನೂ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ? ಈಗೇನು ನಾನು ಸಾರಿ ಕೇಳಬೇಕಾ? ಅಯ್ಯೋ ಛೇಚೆ, ನಾನು ಹಾಗೆಲ್ಲ ಹೇಳ್ದೆ. ನಾನು ನಿಮ್ಮ ಜಾಗದಲ್ಲಿ ಇದ್ದಿದ್ರೆ ಹಾಗೆ ಮಾಡ್ತಿದ್ರಾ? ಇಲ್ಲಪ್ಪ, ನನ್ನ ನೆಕ್ಲೆಸ್ನ ಭದ್ರವಾಗಿ ಇಟ್ಕೋತಿದ್ದೆ. ಹೋಗ್ಲಿ ಬಿಡಿ, ಅಪಾರ್ಥ ಮಾಡ್ಕೊಂಡ್ರಿ, ಆಗಿದ್ದಾಗ ಹೋಯ್ತು. ಅಪಾರ್ಥ ಮಾಡ್ಕೊಳ್ಳೋದು ಮನುಷ್ಯನ ಗುಣ. ಈಗ ನೋಡಿ, ನಿಮ್ಮ ಮಗಳ ವಿಚಾರದಲ್ಲಿ ನೀವು ಅಪಾರ್ಥ ಮಾಡ್ಕೊಂಡಿಲ್ವಾ? ಹಾಗೆ ಅಂದ್ರೆ ಅಂದ್ರೆ ಈಗ ನಿಮ್ಮ ಮಗಳು ಅಳಿಯನ್ ಹಿಂದೆ ಹಿಂದೆ ಹೋಗ್ತಾ ಇದ್ದಾಳೆ, ಅವರಿಬ್ರು ಖುಷಿಯಾಗಿದ್ದಾರೆ ಅಂತ ನೀವು ಅಪಾರ್ಥ ಮಾಡ್ಕೊಂಡಿದ್ದೀರಲ್ಲ, ಅದ್ರ ಬಗ್ಗೆ ಹೇಳ್ತೀರಿ. ಅಪಹಾರ್ಥ ಮಾಡ್ಕೊಳ್ಳೋದೇನ್ ಬಂತು? ಮಗಳು ಒಳ್ಳೆಯ ಖುಷಿಯಾಗಿ ಇದಾರಲ್ಲ, ಹಾಗಂತ ನೀವು ತಿಳ್ಕೊಂಡಿದ್ದೀರಾ ಅಷ್ಟೇ. ಪಾಪ ನಿಮ್ಮಿಬ್ರನ್ನ ನೋಡಿ ನನಗೆ ನಿಜ ಹೇಳ್ಬಿಡ್ಬೇಕು ಅನಿಸ್ತು. ಕಂಡಿದ್ದು ಸತ್ಯ ಅಂತ ನಂಬ್ಕೊಂಡಿದ್ದೀರಲ್ಲ, ನನ್ನ ಮನಸ್ಸಿಗೆ ಎಷ್ಟು ನೋವಾಗ್ತಿದೆ ಗೊತ್ತಾ? ಆದರೂ ನೀವಿಬ್ರು ನನ್ನ ಮಾತು ನಂಬೋದಿಲ್ಲ ಅಲ್ವಾ? ಸರಿ ಬಿಡಿ, ಈಗ ಒಂದು ಕೆಲಸ ಮಾಡಿ. ನಾನು ನಿಮ್ಮ ಹತ್ರ ಬಂದೇ ಇಲ್ಲ, ನಾನು ಯಾವ ವಿಷಯನೂ ಹೇಳೇ ಇಲ್ಲ ಅಂತ ತಿಳ್ಕೊಂಡು ಖುಷಿಯಾಗಿದ್ಬಿಡಿ. ಓಕೆ? ಏ ಹಾಯ್, ಹಲೋ. ಇದೇನು ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ ಇವರು? ನಮ್ಮ ಲಕ್ಷ್ಮಿನ ನೋಡಿದ್ರೆ ಖುಷಿಯಾಗೇ ಇದ್ದಾಳೆ ಅಲ್ವಾ? ನಾನು ನಿಜ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗ್ದಲ್ಲ ಇರೋ ಸ್ಥಿತಿಲಿದ್ದೀನಿ. ಅದಕ್ಕೆ ಅಯ್ಯೋ ಇವರೊಬ್ರು ಯಾರಿಗೂ ಅರ್ಥ ಆಗದೆ ಇರೋ ವೇದ ಅಂತ ಶುರು ಹಚ್ಕೊಂಡ್ರು. ರೀ, ಆ ಎಮ್ಮಂದು ಬರೀ ಹೊಟ್ಟೆ ಉರಿರಿ. ಯಾರು ಖುಷಿಯಾಗಿದ್ರು ಆ ಎಮ್ಮಂಗೆ ಸಹಿಸಕ್ಕಾಗಲ್ಲ. ನೀವು ಅವ್ರ ಮಾತಿಗೆ ತಲೆ ಕೆಡಿಸ್ಕೊತಿದ್ದೀರಲ್ಲ. ಅಲ್ಲಿ ನೋಡ್ರಿ, ಅಲ್ಲಿ ನೋಡಿ, ಅಳಿಯಂದ್ರ ಹಿಂದೆ ಹಿಂದೆ ಲಕ್ಷ್ಮಿ ಹೋಗಿ ಹೇಗೆ ನಗ್ನಗ್ತಾ ಮಾತಾಡ್ತಾ ಇದ್ದಾಳೆ ಅಂತ. ನೀವು ಕೋಪ ಮಾಡ್ಕೊಂಡಾಗ ನಾನು ಯಾವತ್ತಾದ್ರೂ ಹೀಗೆ ನಗ್ನಗ್ತಾ ಬಂದು ಮಾತಾಡಿದ್ದೀನಾ? ನಳಿನಿ, ನಮಗೂ ಅವ್ರಿಗೂ ಒಂದು ಪೀಳಿಗೆ ಅಷ್ಟು ವ್ಯತ್ಯಾಸ ಇದೆ ಕಣೆ. ಅವರಿಬ್ಬರನ್ನ ನೋಡಿದರೆ ಎಲ್ಲವುದು ಸರಿ ಇದೆ ಅಂತ ಅನ್ನಿಸ್ತಾ ಇಲ್ಲ. ಪಾಪ ಲಕ್ಷ್ಮಿ ನಮ್ಮ ಹತ್ರ ಹೇಳ್ಕೊಳಕ್ಕಾಗದೆ ಅಳಿಯಂದ್ರ ಜೊತೆ ದೊಡ್ಡ ಹೋರಾಟನೇ ಮಾಡ್ತಿದ್ದಾಳೆ ಅಂತ ಅನ್ನಿಸ್ತಾ ಇದೆ ಕಣೆ. ಹೋಗ್ಕಂಡ್ರಿ, ನಿಮ್ಮ ಮಗಳು ಸ್ವಾತಂತ್ರ್ಯ ಹೋರಾಟ ಮಾಡ್ತಿದ್ದಾಳೆ, ಬ್ರಿಟಿಷರ್ನ ದೇಶ ಬಿಟ್ಟು ಓಡಿಸ್ತಿದ್ದಾಳೆ. ಹೋರಾಟ ಅಂತೆ ಹೋರಾಟ. ನಳಿನಿ, ನನ್ನ ಮಗಳು ಹೋರಾಟ ನನ್ನ ಮನಸ್ಸಿಗೆ ಕಾಣ್ತಾ ಇದೆ ಕಣೆ. ರೀ, ನೀವು ಕಣ್ಣಿಗೆ ಒಂದು ಕನ್ನಡಕ ಹಾಕೋತಿರಲ್ಲ, ಹಾಗೆ ನಿಮ್ಮ ಮನಸ್ಸಿಗೂ ಒಂದು ಕನ್ನಡಕ ಹಾಕೊಂಬಿಡಿ. ಅದು ಹೋರಾಟನೂ ಅಲ್ಲ, ಹಾರಾಟನೂ ಅಲ್ಲ, ಲವ್ ಕಣ್ರಿ, ಲವ್. ಅದು ಪ್ರೀತಿನೋ ತಳಮಳನೋ ಅಂತ ನಾನು ಲಕ್ಷ್ಮಿನ ಕರೆದು ಕೇಳ್ತೀನಿ. ಆಗಲೇ ನಂಗೆ ಸಮಾಧಾನ. ಅಯ್ಯೋ ನೀವೊಬ್ರು ಸುಮ್ಮನಿರಿ ನೀವು. ಶೋಭಿತಾ, ಬಾಮ್ಮ ಇಲ್ಲಿ. ಆದಿ 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 ನೋಡೆ, ಎಷ್ಟೇ ದೊಡ್ಡ ನಾಟಕ ಆದರೂ ಆ್ಯಕ್ಟರ್ಸ್ಗೆ ಒಂದು 2 ನಿಮಿಷ ಆದರೂ ಬ್ರೇಕ್ ಬೇಕಾಗುತ್ತೆ. ಅಲ್ಲಿ ರಿಸೆಪ್ಷನಲ್ಲಿ ಅಷ್ಟೊಂದು ಜನದ ಮುಂದೆ ಕಂಟಿನ್ಯೂಸ್ ಆಗಿ ನಾಟಕ ಮಾಡೋಕ್ಕಾಗಲ್ವೇ? ಆ ದಿನ ನಿನ್ನ ಹತ್ರ ಮಾತಾಡಬೇಕು. ಆಗಲ್ಲ ಅಂದರೆ ಎಲ್ಲಿ ಬಿಡ್ತೀಯಾ? ಅದೇನು ಬೇಗ ಮುಗಿಸು. ಉಸಿರು ಕಟ್ದಂಗೆ ಆಗ್ತಾ ಇದೆ ನನಗೆ. ನೋಡು ಆದಿ, ನೀನು ಏನು ಮಾಡೋದಕ್ಕೆ ಹೊರಟಿದ್ಯಾ ಅಂತ ನನಗೆ ಗೊತ್ತಿಲ್ಲ. ಆದರೆ ಪ್ಲೀಸ್ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಸ್ವಲ್ಪ ಯೋಚನೆ ಮಾಡು. ಇಷ್ಟು ದೊಡ್ಡ ಶಾಕ್ ತಡ್ಕೊಳ್ಳೋ ಶಕ್ತಿ ಅವ್ರಿಗಿಲ್ಲ ಆದಿ. ಹಲೋ ಹಲೋ ಹಲೋ, ನಿಮ್ಮ ಅಪ್ಪ ಅಮ್ಮ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನಾನು ಯಾಕೆ ಯೋಚನೆ ಮಾಡಬೇಕು? ಅದು ಅಲ್ಲದೆ ನಿಮ್ಮ ಅಪ್ಪ ಅಮ್ಮನ ಪರ್ಫಾರ್ಮೆನ್ಸ್ನ ನಾನು ಅವತ್ತು ಮದುವೆಲೇ ನೋಡಿದ್ದೀನಲ್ಲ. ಬೇಡ ಆದಿ. ಏನೇ ಬೇಡ? ಅವತ್ತು ನನ್ನ ಬಗ್ಗೆ ಯಾರಾದರೂ ಯೋಚನೆ ಮಾಡಿದ್ರಾ? ಯಾವನೋ ಕಟ್ಟಬೇಕಾಗಿರೋ ತಾಳಿನ ಇನ್ಯಾವನೋ ಕಟ್ಟಬೇಕಾದ್ರೆ ಯಾರಿಗಾದ್ರೂ ಶಾಕ್ ಆಯ್ತಾ? ಇಲ್ವಲ್ಲ. ಯಾರ್ಯಾರೋ ಬಿಡೆ, ನೀನೇ ತೆಪ್ಪು ಕೂತಿದ್ಯಲ್ಲೇ. ಈಗ ನಾನು ಸತ್ಯ ಹೇಳ್ತೀನಿ ಅಂದ ಕೂಡಲೇ ನಿನಗೆ ಕರುಣೆ ಕಾಳಜಿ ಎಲ್ಲ ಬಂದ್ಬಿಡುತ್ತೆ ಅಲ್ವಾ? ನೋಡು ಆದಿ, ನಿನಗೆ ಈ ಮದುವೆ ಇಷ್ಟ ಇಲ್ಲದೆ ಇರ್ಬೋದು. ಇಷ್ಟ ಇದ್ರೂ ಇಷ್ಟ ಇಲ್ಲ ಅಂದ್ರೂ ನನ್ನ ಕುತ್ತಿಗೆಗೆ ನೀನು ತಾಳಿ ಕಟ್ಟಿದ್ಯಾ. ಆ ತಾಳಿಗೊಂದು ಬೆಲೆ ಬೇಡವಾ? ಹಲೋ ಹಲೋ ಮೇಡಮ್, ತಾಳಿ ಕಟ್ಟೋ ಕೈ ಯಾವಂದಾದ್ರೂ ಪರವಾಗಿಲ್ಲ, ಕಟ್ಟಿಸ್ಕೊಳ್ಳೋ ಕುತ್ತಿಗೆ ಮಾತ್ರ ನಂದಾಗಿರ್ಬೇಕು ಅಂತ ಅವತ್ತು ಸುಮ್ಮನೆ ಕೂತವಳು ನೀನು. ಈಗ ತಾಳಿ ಮಹಾತ್ಮೆ ಅಂತ ಕತೆ ಹೇಳ್ತಿದ್ಯಾ? ಆದಿ, ಅವತ್ ಮದ್ವೆ ಬೇಡ ಅಂತ ನೀನು ಹೇಳ್ಬೋದಿತ್ತು. ಅವತ್ ನಿಮ್ಮಮ್ಮ ಸೀಮೆಣ್ಣ ಕ್ಯಾನ್ ತಗೊಂಬಂದು ದೊಡ್ಡ ಎಮೋಷನಲ್ ಡ್ರಾಮಾನೇ ಮಾಡ್ಬಿಟ್ರು. ನಮ್ಮಜ್ಜಿ ತಲೆ ಸುತ್ತ ಬಿದ್ಬಿಟ್ರು. ಇವರೆಲ್ಲರ ಮಧ್ಯ ಸಿಕ್ಕಾಕೊಂಡು ನನ್ನ ಲೈಫ್ ಹಾಳಾಗೋದನ್ನ ನೋಡಿ
ನೀವೆಲ್ಲ ಸಂತೋಷ ಪಡ್ಬೇಕಣ್ಣ. ಆದಿ, ನೀನು ಇವಾಗ ಎಲ್ಲರ ಮುಂದೆ ಏನೇನೋ ಹೇಳಿದ್ರೆ ನಮ್ಮ ಅಪ್ಪ ಅಮ್ಮ ಎಲ್ಲರ ಮುಂದೆ ತಲೆ ತಗ್ಸೋ ಹಾಗಾಗತ್ತೆ ಆದಿ. ಆದಿ ಪ್ಲೀಸ್ ಆದಿ. ಅವತ್ತು ನೀನ್ ತಲೆ ತಗ್ಗಿಸ್ಕೊಂಡು ಕೂತಿದ್ದಕ್ಕೆ ಕಣೆ, ಇವತ್ತು ನಾನ್ ತಲೆ ತಗ್ಸೋ ಹಾಗೆ ನಿಮ್ಮಪ್ಪ ಅಮ್ಮ ತಲೆ ತಗ್ಸೋ ಹಾಗೆ ಆಗ್ತಾ ಇರೋದು. ಇವತ್ತು ಯಾರಾದ್ರೂ ತಲೆ ತಗ್ಗಿಸ್ಲಿ, ತಲೆ ಕತ್ತರಿಸ್ಲಿ, ನಾನ್ ಹೇಳೋದು. ಆದಿ, ನೀನ್ ಹೀಗೆ ಹೆದರ್ಸ್ತಿದ್ರೆ ನಮ್ಮ ಮದ್ವೆ ಫೋಟೋನ ಎಲ್ರಿಗೂ ತೋರಿಸ್ಬೇಕಾಗತ್ತೆ. ಏನ್ ಆಂಟಿ, ಎಲ್ಲ ಆರಾಮ? ಯಾಕೆ ಕೇಳ್ತಿದ್ದೀರಾ? ಏನಾದರೂ ಪ್ರಾಬ್ಲಮ್ಮಾ? ಪ್ರಾಬ್ಲಮ್ ಏನೂ ಇಲ್ಲ. ಅದು ನಿನ್ನ ಹತ್ರ ಒಂದು ವಿಷಯ ಕೇಳಬೇಕಾಗಿತ್ತು. ಕೇಳಿ. ನಮ್ಮ ಅಳಿಯಂದ್ರು ಮತ್ತೆ ಲಕ್ಷ್ಮಿ ಚೆನ್ನಾಗಿದ್ದಾರಲ್ವಾ? ಚೆನ್ನಾಗಿದ್ದಾರಾ ಅಂದರೆ ನೋಡೋಕೆ ಚೆನ್ನಾಗಿದ್ದಾರಾ ಅಂತನಾ, ಅಥವಾ ಅವರಿಬ್ರು ಸಂತೋಷವಾಗಿದ್ದಾರಾ ಅಂತ? ನಿಮ್ಗೆ ಯಾಕೆ ಡೌಟ್ ಬಂತು? ಅಯ್ಯೋ, ನನಗೇನು ಡೌಟ್ ಇಲ್ಲಮ್ಮ. ಯಾರ್ಯಾರೋ ಏನೇನೋ ಹೇಳ್ತಿರ್ತಾರೆ, ನಿನ್ನ ಹತ್ರ ಕೇಳಿದ್ರೆ ನಿಜ ಗೊತ್ತಾಗತ್ತಲ್ವಾ, ಅದಕ್ಕೆ ಕೇಳಿದೆ. ಅಯ್ಯೋ, ಅದನ್ನ ಯಾಕೆ ಕೇಳ್ತೀರಾ ಬಿಡಿ ಆಂಟಿ. ಯಾರಾದ್ರೂ ಹೊರಗಿಂದ ನೋಡಿದ್ರೆ ಇದೇನಪ್ಪ ಇದು ಒಳ್ಳೆ ನಾಯಿಗಳ ಥರ ಕಿತ್ತಾಡ್ತಿದ್ದಾರೆ ಅನ್ಕೊಬೇಕು. ಆದ್ರೆ ಅದು ಹೊರಗಿಂದ ಅಷ್ಟೇ, ಒಳಗಿಂದ ಇಬ್ರು ಅನ್ಯೋನ್ಯ ದಂಪತಿಗಳು. ಅವರು ಗಂಡ ಹೆಂಡತಿ ಥರನೇ ಇರಲ್ಲ, ಲವರ್ಸ್ ಥರ ಇರ್ತಾರೆ. ನಾನಂತೂ ಈ ಥರ ಪ್ರೀತಿಸೋರ್ನ ಎಲ್ಲೂ ನೋಡೇ ಇಲ್ಲ. ಫುಲ್ಲು ಲವ್ವು. ಇಬ್ರು ರೂಮ್ ಒಳಗೆ ಸೇರ್ಕೊಂಡ್ಬಿಟ್ರಂತೂ ಅಬ್ಬಬ್ಬಾ ಕೇಳಲೇಬೇಡಿ. ನಮ್ಮಮ್ಮನೂ ಅಷ್ಟೇ, ಹೊರಗಿಂದ ನೋಡಿ ಯಾಮಾರ್ಬಿಟ್ಟಿದ್ದಾರೆ. ನೀವು ಅಷ್ಟೇ, ಅವ್ರ ಥರ ಯಾಮಾರ್ಬೇಡಿ. ನೋಡಿದ್ರೇನ್ರಿ, ಅಮ್ಮನ ಮಾತನೆ ಮಗಳು ಸುಳ್ಳು ಮಾಡಿ ಹೋದ್ಲು. ಈಗ್ಲಾದ್ರೂ ಮುಖ ಯಾವುದು ಮುಖವಾಡ ಯಾವುದು ಅಂತ ಅರ್ಥ ಆಯ್ತಾ? ಇಲ್ಲ ಕಣೆ, ನನಗಿನ್ನೂ ಸಮಾಧಾನ ಆಗ್ತಿಲ್ಲ. ಹೊಟ್ಟೆಲಿ ಏನೋ ಒಂಥರ ಸಂಕಟ. ಗ್ಯಾಸ್ಟ್ರಿಕ್ ಆಗಿರ್ಬೇಕು. ಈನೋ ಪಾನೋ ಕುಡೀರಿ, ಸರಿ ಹೋಗುತ್ತೆ. ನನಗೆ ಬೇರೆ ದಾರಿನೇ ಇಲ್ಲ ಆದಿ. ನೀನೇನಾದ್ರೂ ಸೀನ್ ಕ್ರಿಯೇಟ್ ಮಾಡೋದಕ್ಕೆ ಹೋದ್ಯೋ, ನಾನು ಈ ಫೋಟೋಸ್ನ ಶಮಿತಾಗೆ ಮತ್ತೆ ನಿನ್ನ ಫ್ರೆಂಡ್ಸಿಗೆ ಎಲ್ರಿಗೂ ತೋರಿಸ್ತೀನಿ. ಲಕ್ಷ್ಮಿ ನೋಡು, ಪ್ಲೀಸ್ ಪ್ಲೀಸ್ ಬೇಡ ಲಕ್ಷ್ಮಿ. ಇದರಿಂದ ನನಗೆ ತುಂಬ ತೊಂದರೆ ಆಗುತ್ತೆ ಕಣೆ. ಹಾಗಾದ್ರೆ ನಾನು ಹೇಳ್ದಂಗೆ ಕೇಳು. ಹಾಂ ಸರಿ, ನೀನು ಹೇಳ್ದಂಗೆಲ್ಲ ಕೇಳ್ತೀನಿ.